ಎಸ್ ಸರ್, ಆಕ್ಚುಲಿ ನ್ಯೂ ಇಯರ್ ಬರ್ತಾ ಇದೆ, ಮನುಷ್ಯಂಗೆ ಒಂದು ರೆಸೊಲ್ಯೂಷನ್ ಅಂತ ಇರುತ್ತೆ. ಯಾವ ವರ್ಷನೂ ರೆಸೊಲ್ಯೂಷನ್ ತಗೊಂಡಿಲ್ಲ. ನಾವು ಡಿಸಿಷನ್ ತಗೊಳಕ್ಕೆ, ನಾವು ಬದಲಾವಣೆಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ಅಥವಾ ನಮ್ಗೆ ಒಳ್ಳೇದಾಗಂಥದ್ದನ್ನ ಏನಾರ ಮಾಡೋದಕ್ಕೆ ಡಿಸೈಡ್ ಮಾಡೋದಕ್ಕೆ ನ್ಯೂ ಇಯರೇ ಬರಬೇಕಾಗಿಲ್ಲ ರೆಸೊಲ್ಯೂಷನ್ ತಗೊಳಕ್ಕೆ. ಜೀವನದಲ್ಲಿ ಯಾವುದೋ ನಡೆಯೋ ಒಂದು ಪಾಠ ಸಾಕು ನಮಗೆ, ಅದು ಕಲಿಸುತ್ತೆ ನಾವು ಏನು ಮಾಡಬೇಕು ಮಾಡಬಾರ್ದು ಅನ್ನೋದು. ರೆಸೊಲ್ಯೂಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಐ ಆಮ್ ಅ ಬಿಲೀವರ್ ಆಫ್ ದಟ್. ನ್ಯೂ ಇಯರಲ್ಲಿ ಏನಿದೆ, ನ್ಯೂ ಇಯರಲ್ಲಿ ಪಾರ್ಟಿ ಮಾಡಬೇಕು, ಹೋಗಿ ಮಲ್ಕೋಬೇಕು. ಸರ್ ಪಾರ್ಟಿ ಹೋಗ್ತೀರಾ ಸರ್ ನ್ಯೂ ಇಯರ್? ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಸರ್? ನಾನು ಮನೇಲಿ ಮಾಡ್ತೀನಮ್ಮ. ನಾನು ಏನಂದ್ರೆ ನಂದು ನಾನು ಮನುಷ್ಯ, ನಾನು ಇಷ್ಟಪಡ್ತೀನಿ ಇವೆಲ್ಲ, ಬಟ್ ನನ್ನೊಂದು ಚಿಕ್ಕ ಬಳಗ ಇದೆ. ಐ ಆಮ್ ಕಂಫರ್ಟಬಲ್ ದೇರ್, ನಾಟ್ ಫಾರ್ ಎನಿಥಿಂಗ್. ನನಗೆ ಆಕ್ಚುಲಿ ಜನ ಅನ್ಕೊಂಡಿದ್ದಾರೆ, ಬಟ್ ಐ ಆಮ್ ವೆರಿ ಕ್ರೌಡ್ ಶೈ. ನನಗೆ ತುಂಬಾ ಜನ ಇದ್ಬಿಟ್ರೆ ಸ್ವಲ್ಪ ಮುಜುಗುರ. ನನಗೆ ವೇದಿಕೆ ಮೇಲೆ ಬಿಟ್ಟು ಮೈಕ್ ಹೊಡಿಬೇಕಾದ್ರೆ ಎಷ್ಟು ಲಕ್ಷ ಜನ ಇದ್ರು ಮಾತಾಡ್ತೀನಿ. ನೀವು ಯಾವ್ದಾದ್ರು ಒಂದು ಪಾರ್ಟಿ ಒಳಗಡೆ ತಗೊಂಡೋಗಿ ತುಂಬಾ ಜನ ಇರೋ ಕಡೆ ಬಿಡಿ ಯಾವ್ದೋ ಕಾರ್ನರಿಗೆ ಓಡೋಗ್ಬಿಟ್ಟಿರ್ತೀನಿ ನಾನು. ನನಗೆ ಸ್ವಲ್ಪ ಮುಜುಗುರ. ನನಗೆ ಮನೆ ಅಂದ್ರೆ ನಂದು ಅಂತ ಒಂದು ಬಳಗ ಇದೆ, ಫ್ಯಾಮಿಲಿ ಇದೆ. ನಾನು ಅವರೊಟ್ಟಿಗೆ ಸೆಲೆಬ್ರೇಟ್ ಮಾಡೋಕೆ ಇಷ್ಟಪಡ್ತೀನಿ. ಐ ಆಮ್ ಕಂಫರ್ಟಬಲ್. ವಿ ಡೋಂಟ್ ಜಡ್ಜ್ ಈಚ್ ಅದರ್. ನಾವು ಏನೇ ಮಾಡಿದ್ರು ನಗಾಡ್ಕೊಂಡು ಖುಷಿಯಾಗಿ ಮಲಗಿಬಿಡ್ತೀವಿ. ಸೊ ಐ ಥಿಂಕ್ ಐ ಆಮ್ ಮೋರ್ ಕಂಫರ್ಟಬಲ್ ದೇರ್ ಅಷ್ಟೇ. ಮಾಡಲ್ಲ ಅಂತೀನಿಲ್ಲ, ಬಟ್ ನಾನು ನಿಮಗೆ ಸುದೀಪ್ ಮನೇಲಿ ಬೆಂಗಳೂರಲ್ಲಿ ಸಿಗೋದು ಒಂದು ಮನೆ, ಇನ್ನೊಂದು ಶೂಟಿಂಗ್ ಪ್ಲೇಸು, ಇಲ್ಲಾಂದರೆ ಏರ್ಪೋರ್ಟ್. 3 ಕಡೆ ಇರ್ತೀನಿ. ಇನ್ನೆಲ್ಲೂ ನಾನು ಬರೋದೇ ಇಲ್ಲ. ಆ್ಯಕ್ಚುಲಿ ಬರಲ್ಲ.